ಇದೆಲ್ಲ ಇಲ್ಲಿ ಭಯಾನಕ ಇದೆ ಹೇಳ್ಬೇಕಂದ್ರೆ. ಈಗ 4 ಗಂಟೆ ಮೇಲೆ ಯಾರಂದ್ರೆ ಯಾರು ಇರಲ್ಲ ಇಲ್ಲಿ. ಇದೇನಾ ವಾಚ್ ಫ್ಯಾಕ್ಟ್ರಿ? ಇದೆ ವಾಚ್ ಫ್ಯಾಕ್ಟ್ರಿ. ಏನು ಹೆಂಗೆ ಏನು ಕತೆ ಏನು ಕ್ಲೋಸ್ ಆಗಿರೋದು ಇಲ್ಲಿ? ಇದೆಲ್ಲ ಇಲ್ಲಿ ಭಯಾನಕ ಇದೆ ಹೇಳ್ಬೇಕಂದ್ರೆ. ಈಗ 4 ಗಂಟೆ ಮೇಲೆ ಯಾರಂದ್ರೆ ಯಾರು ಇರಲ್ಲ ಇಲ್ಲಿ. ಏನು ಆಲ್ಮೋಸ್ಟ್ ಅಲ್ಲ, ಅಷ್ಟೊಂದು ಏನು ಗೊತ್ತಿಲ್ಲ. ಕ್ಲೋಸ್ ಆಗಿದೆ ನೋಡಿದ್ದೇನೆ ಆಲ್ಮೋಸ್ಟ್ ಅಲ್ಲ. ಏನದಲ್ಲಿ ಒಂದು ಝೊಮ್ಯಾಟೋದನ್ನು ಇನ್ನು ಅಲ್ಲಿಲ್ಲ, ಆ ಕಡೆ 4ನೇ ರೋಡಲ್ಲಿ ಹೋಯ್ತಿದ್ನಂತೆ. ಹಿಂದೆಗಡೆ ಕುರಿಮರಿ ಹೋಗೋದು, ಹಿಂದೆ ಹೋಗೋದು ಬರೋದು ಅದು ಮಾಡಿರ್ತಿತ್ತಂತ. ಮೆಕ್ಕಿದ್ದು ಯಾವುದು ಇವನೇ ಹೇಳಿದ್ ನನಗೆ. ಇದು ಹೆಂಗೆ ಏನು ಕತೆ ಕ್ಲೋಸ್ ಆಗಿರೋದು? ಕ್ಲೋಸ್ ಆಗಿದೆ ಏನಂದ್ರೆ, ಅದು ವಾಚ್ ಏನಾಗಿದೆ ಶೆಲ್ಲಿಂದ ರೆಡಿ ಮಾಡ್ತಿರ್ಲಿಲ್ಲ ಅದನ್ನ, ಅದು ಮೆಕ್ಯಾನಿಕಲ್ ಇಂದ ರೆಡಿ ಆಯ್ತಿದ್ದಲ್ವಾ. ಅವನೇನ್ ಮಾಡಿದಾನೆ, ಮ್ಯಾನೇಜರ್ ಇದ್ನಲ್ಲ ಅವನು ಟೈಟಾನ್ ಅವ್ರಿಗೆ ಇದು ಮಾಡ್ಕೊಂಡಿರೋದು, ಹೇಳ್ಕೊಂಡಿರೋದು ಈ ತರ ನಮ್ದು ರೆಡಿ ಪ್ಲಾನ್ಸ್ ಎಲ್ಲ ಹೇಳ್ಕೊಂಡಿರೋದು. ಅವ್ರು ಏನ್ ಮಾಡೋರೆ ಟೈಟಾನ್ ಅವರು, ಇವ್ರ ಪ್ಲಾನ್ಸ್ ಅಲ್ದಲೆ ಅವರು ಇನ್ನೊಂದು ಸ್ವಲ್ಪ ಮೈಂಡ್ ಇದು ಮಾಡಿ ಮೆಕ್ಯಾನಿಕಲ್ ಎಲ್ಲ ಇನ್ನೂ ಜಾಸ್ತಿ ಇದು ಮಾಡಿ ಇಕ್ವಿಪ್ಮೆಂಟ್ ಎಲ್ಲ ಹಾಕಿ ಇನ್ನೂ ಚೆನ್ನಾಗಿ ಮಾಡಿರೋದು. ಅವ್ರದ್ದು ಏನಾಗೈತೆ ಫುಲ್ಲು ಪ್ರಾಫಿಟ್ ಆಗೈತೆ ಅವ್ರಿಗೆ, ಟೈಟಾನ್ ಅವ್ರಿಗೆ ಪ್ರಾಫಿಟ್ ಆಗೈತೆ. ಇವ್ರದ್ದು ಏನಾಗೈತೆ HMT ಅವ್ರು ಫುಲ್ ಲಾಸ್ ಆಗಿದೆ ಅಲ್ಲ, ಬಿಸ್ನೆಸ್ ಎಲ್ಲ ಲಾಸ್ ಆಯ್ತು, ಏನು ಓಡಿಲ್ಲ, ಏನು ಫುಲ್ಲು ಕ್ಲೋಸ್ ಮಾಡಿದ್ದಾರೆ ವಾಚ್ ಅಂಗಡಿ ಎಲ್ಲ. ಇದು ಓಡಾಕ್ ಇಲ್ಲ, ಅದೇನೋ ಮಾಡ್ತಾ ಇದಾರಪ್ಪ, ಇದು ಶೂಟಿಂಗ್ ಗೀಟಿಂಗ್ ಎಲ್ಲ ಮಾಡ್ಕೊಂತಾರೆ ಅಲ್ಲಿ, ಶೂಟಿಂಗ್ ಎಲ್ಲ ಮಾಡ್ಕೊಂತಾರೆ. ಇವಾಗ ನಾವು ಒಳಗಡೆ ಹೋಗ್ಬೇಕಲ್ಲ, ಅಲ್ಲೆಲ್ಲ ಪರ್ಮಿಷನ್ ಇಸ್ಕೊಂಡ್ ಬರ್ಬೇಕು. ಇಲ್ಲ ಆಫೀಸ್ ಗೀಫೀಸ್ ಎಲ್ಲ ಇದೆ ಅಲ್ಲಿ ಪರ್ಮಿಷನ್, ನಮ್ಗೆ ಏನು ಗೊತ್ತಿಲ್ಲ, ನಾವೆಲ್ಲ ಹೋಗಲ್ವಲ್ಲ ಅಲ್ಲೇನು ತಿಳ್ಕೊಳಕ್ಕೆ ಏನು ಹೋಗಿಲ್ಲ ನಾವು. ಅಲ್ಲಿ ಇಬ್ರು ವಾಚ್ಮ್ಯಾನ್ ಇರ್ತಾರೆ, ಅವ್ರು ಕೇಳಿದ್ರೆ ಹೊಡೆ ಬಿಡ್ಬೋದೇನೋ, ನಮ್ ಪ್ರಕಾರ ಗೊತ್ತಿಲ್ಲ. ನಾವು ಬರ್ತೀವಿ ಸುಮ್ಮನೆ ಅಲ್ಲಿ ಬರ್ತೀವಿ, ಅವ್ರ ಕಡೆ ನಿಮ್ಗೆ ಏನನ್ನ ವಾಡಿದೇನ ಹೇಳ್ಬೋದು. ಬೆಳಗ್ಗೆ ಡ್ಯೂಟಿ ನೈಟ್ ಡ್ಯೂಟಿ ಎಲ್ಲ ಬೆಳಗ್ಗೆ ನಾನ್ ನೈಟ್ ಹೊತ್ತು ನೋಡಿಲ್ಲ. ನಾವು ನೈಟ್ ಹೊತ್ತು ಯಾರು ಬರಲ್ಲ, ಬೆಳಗ್ಗೆ ಇರ್ತಾರೆ, ನೈಟ್ ಹೊತ್ತು ಏನು ಇರ್ತಾರೆ ಇಲ್ವ ನಮ್ಗೆ. ಅದು ಕ್ವಾರ್ಟರ್ಸ್ ಬಗ್ಗೆ ಕ್ವಾರ್ಟರ್ಸ್ ಅವರು ಎಂಪ್ಲಾಯಿಗಳು ಇದಾರಲ್ಲ, ಅದೇ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಅವ್ರ ಕೆಲಸ ಇಲ್ದಲ್ಲಿ ಏನ್ ಮಾಡಿರೋದು, ಇಲ್ಲಿಂದ ಮನೆ ಫುಲ್ ಬಾಗ್ಲು ಗೀಗ್ಲು ಕಿಟಕಿ ಎಲ್ಲ ಕಿತ್ತಾಕೊಂಡು ಹೋಗಿರೋದು ಅವರು. ಅದಕ್ಕೆ ಆ ಮನೆಗಳೆಲ್ಲ ಹಂಗೆ ಇದಾವೆ ಅವೆಲ್ಲ. ಅದು ಹೊಡೆದಾಗ್ಬೋದಲ್ಲ, ಏನೋ ಗೊತ್ತಿಲ್ಲ. ಅವ್ರು ಗೌರ್ಮೆಂಟ್ ಅವ್ರು ಏನ್ ಮಾಡಿರೋ ಗೌರ್ಮೆಂಟ್ ಇವೆಲ್ಲ ಗೌರ್ಮೆಂಟ್ ಎಲ್ಲ ಸರೌಂಡಿಂಗ್ ಗೌರ್ಮೆಂಟ್. ಅದು 4 ಗಂಟೆ ಮೇಲೆ ಯಾರು ಇರಲ್ಲ. ನಡೀತದ ಮಲ್ಡರ್ಸ್ ಎಲ್ಲ ಜಾಸ್ತಿ ಇಲ್ಲಿ. ಬಿಲ್ಡಿಂಗ್ ಆ ಕಡೆ ಈ ಕಡೆ ಎಲ್ಲ ಮಲ್ಡರ್ ಮಾಡಿ ಇಲ್ಲೇ ಎಷ್ಟು ಓಡಾಗಿ ನಿಮ್ಗೆ ಈ ರೋಡಲ್ಲಿ ಸ್ಟ್ರೈಟ್ ಆಗಿ ಮುಂದೆ ಅಲ್ಲಿ ಒಂದು 5ನೇ ಬಿಲ್ಡಿಂಗ್ 6ನೇ ಬಿಲ್ಡಿಂಗ್ ಮುಂದೆ ಗಾಡಿ ಹಾಕೋಗುತ್ತೆ, ಆಟೋಮೆಟಿಕ್ ಗಾಡಿ ಸ್ಟಾರ್ಟ್ ಆಗಲ್ಲ. ತಿರ್ಗಿ ಆ ಕಡೆಯಿಂದ ಗಾಡಿ ಯೂಟ್ರನ್ ತಗೊಂಬಂದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ತರ ಏನೋ ವಿಚಿತ್ರ. ನಿಮ್ಗೆ ಆಗಿದೆಯಾ ತರ? ನನಗಾಗಿದೆ ಮೊನ್ನೆ ರೀಸೆಂಟ್ ಆಗಿ. ಆ ಕಡೆ ಸುಮ್ಮನೆ ಆ ಕಡೆ ಎಲ್ಲ ಕೆಲಸ ಇತ್ತು ಅಂತ ಆ ಕಡೆ ಹೋಗುವಾಗ ಗಾಡಿ ಆಟೋಮೆಟಿಕ್ ಆಗಿ ಆಫ್ ಆಯ್ತು. ತಿರ್ಗಾ ಒಂದು 100 ಮೀಟರ್ ಇಂದ ತಗೊಂಬಂದು ಗಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಯ್ತು. ಅಲ್ಲಿ ಹತ್ರ ಒಂದು ½ ಅನ್ ಅವರ್ ಮೇಲೆ ಓಡ್ತೀವಿ, ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಎಲ್ಲ ತರ ಸ್ಟಾರ್ಟ್ ಮಾಡಿದ್ವಿ, ಸ್ಟಾರ್ಟೇ ಆಗಲ್ಲ. ಪೆಟ್ರೋಲ್ ಇದ್ರೆ ಸ್ಟಾರ್ಟ್ ಆಗ್ತಾ ಇರ್ತೀವಿ. ಏನಿದು ಏನು ಮನೆ ಕತೆ ಇದನ್ನೆಲ್ಲ ಕ್ಲೋಸ್ ಮಾಡಿ ಸುಮಾರು ವರ್ಷಗಳಾಗಿದೆ. ನಾವಿಲ್ಲಿ ಬಂದು ಏನೋ ಒಂದು 10 ವರ್ಷ ಆಗಿರ್ಬೋದು, ಇನ್ನೂ ಹಳೇದು. ನಾವಿನ್ನೂ ಹುಟ್ಟೇ ಇದೀಗಿಲ್ಲ ಅವಾಗಲೇ. ನಮ್ಮಮ್ಮ ಅವರೆಲ್ಲ ಹೇಳಿರೋದು. ನಾವು ಇಲ್ಲೇ ಮುಂದೆ ಕಡೆ ಕೊಟ್ರೆ ಸೌತ್ ಸೈಡು, ಅಲ್ಲಿ ನಮ್ಮ ಕಡೆ ಇರೋದು. ನಾವು ಸುಮ್ಮನೆ ಕ್ರಿಕೆಟ್ ಆಡೋಕ್ಕೆ ಅವಾಗ ಬರ್ತಾ ಇರ್ತೀವಿ, ಸಂಡೇ ಟೈಮು, ಹಾಲಿಡೇ ಏನಿಲ್ಲ ಇರ್ಬೋದು ಅಂತಾರೆ. ನಾವು ಏನು ನೋಡಕ್ ಹೋಗಿಲ್ಲ, ಅಷ್ಟು ಧೈರ್ಯ ಸುಮ್ಮನೆ ಯಾಕೆ ಬಂದ್ರೆ ಹೋಗ್ಬೋದು. ಒಬ್ಬನೊಬ್ಗೆ ಹೋಗಿ ನೋಡಕ್ಕೆ ಏನ್ ಸಿಗುತ್ತೆ, ಸುಮ್ಮನೆ ಯಾಕೆ ನಾವು ಹೋಗಿಲ್ಲ. ಇಲ್ಲಿ ಅಲ್ಲೊಬ್ಬ ಇಲ್ಲಿ ಯಾವ ಟೀ ಅಂಗಡಿ ಹೇಳ್ತೀವಿ, ಬ್ಲ್ಯಾಕ್ ಮ್ಯಾಜಿಕ್ ಅದು ತೋರ್ಸವ್ರೆ. ಅದು ನಮ್ಗೆ ಗೊತ್ತಿಲ್ಲ, ಅವರೆಲ್ಲ ಹೋಗಲ್ವಲ್ಲ, ನಾವು ನೋಡಕ್ಕೆಲ್ಲ ಹೋಗಲ್ವಲ್ಲ. ಅವ್ರು ಏನೋ ನೋಡಿ ಬಿಲ್ಡಿಂಗ್ ಕಡೆ ಹೋಗೋದೇ ಇಲ್ಲ. ಸುಮ್ಮನೆ ಕೆಲಸ ಇದ್ರೆ ಅಲ್ಲಿ ಹೋಯ್ತೀವಿ ಬರ್ತೀವಿ ಅಷ್ಟೇ, ವಾಪಸ್ ಬರ್ತೀವಿ. ಅದು ಈ ನಡುವೆ ನಾನು ಹೋಯ್ತಾನೆ ಇಲ್ಲ ಆ ಕಡೆಗೆ. ಇವನು ಅದು ಹೇಳಿದ್ಮೇಲಂತೂ ನಾವು ಹೋಗಕ್ಕೆ ಟ್ರೈ ಮಾಡಿಲ್ಲ. ಅಲ್ಲಿ ಟೀ ಅಂಗಡಿ ಅಂತ ಹೇಳಿದ್ರಲ್ಲ, ಅಲ್ಲಿಗೆಲ್ಲ ಅಷ್ಟು ಅಲ್ಲಿ ಆ ಕಡೆ ಮೈನ್ ರೋಡ್ ಅಲ್ಲ, ಒಂದು ಮೈನ್ ರೋಡ್ ಇದೆ, ಆ ಕಡೆ ಹೋಯ್ತು ಸಿಸ್ಟ ಮನೆಗೆ ಹೋಯ್ತೀವಿ ಅಷ್ಟೇ. ಮನೆ ಇಲ್ಲ ನಿಯರ್ ಬೈ ಇಲ್ಲೇ. ಇಲ್ಲಿ ಅವೆಲ್ಲ ಇಂಥ ಜಾಗದಲ್ಲೆಲ್ಲ ನೀವು ಕೇಳ್ಬೇಕು, ಅವೆಲ್ಲ ಕಾಣಿಸ್ಕೊಂಡಿರೋದು ಅವೆಲ್ಲ ಏನಿಲ್ವಾ? ನಾವು ನೈಟ್ ಅದು ಬರೋದೇ ಇಲ್ಲ ನಾವು ನೋಡಕ್ಕೆ. ಅಂದ್ರೆ ನಂಗೆ ಕೇಳಿರೋ ತರ ಇಲ್ಲಿ 4 ಗಂಟೆ ಮೇಲೆ ಯಾರು ನಡ್ಕೊಂಡು ಓಡಾಡ್ತಾರೆ. ನಾನು ಬರ್ತಾ ಇರ್ತೀನಲ್ಲ, ಒಂದೊಂದು ನಾನು ಕೆಲ್ಸ ಹೋಗೋದು ಈ ಕಡೆನೆ, ಈ ಮೆಟ್ರೋ ಇದೆಯಲ್ಲ ಆ ಕಡೆ ಹೋದವಾಗ ಈ ಕಡೆ ಬರೋ ಹೇಳ್ತಾ ಇರ್ತಾರೆ, ಜಾಸ್ತಿ ತಿಳಿ ಹಾಕೋಬಿಟ್ಟು 4 ಗಂಟೆ ಮೇಲೆ. ನಾನು ಬಂದಿದ್ದೆ, ಪೊಲೀಸ್ ಎಲ್ಲ ನೋಡಿದ್ವಿ. ಜಾಸ್ತಿ ತಿಳಿ ಹಾಕೋಬೇಡ್ರಿ ಹೋಗ್ರಿ ಅಂತ ಇರ್ತಾರೆ.
ವಯಸ್ಸಾಗ ಓಡಾಡ್ತಿರ್ತಾರೆ. ಅಂದ್ರೆ ವಯಸ್ಸಾಳಗಳೆಲ್ಲ ಬರ್ತಾ ಇರ್ತಾರೆ ಅವಾಗ. ವಯಸ್ಸಾಳ ಇರೋದಕ್ಕೆ ಬರ್ಬೇಡ ಅಂತ ಇಲ್ಲಿ ನಾರ್ಮಲ್ ಜನಗಳು ಹೇಳ್ತಾರೆ ಬರ್ಬೇಡ್ರಿ ಇಲ್ಲೆಲ್ಲ. ಗುರು ಇದೇನ್ ರೇಪ್ ಎಲ್ಲ ಆಗಿದೆ ಅಂತ ಹೇಳಿ ಅದ್ ನಿಜಾನ ಏನು? ಅದ ನಮ್ಗೆ ಗೊತ್ತಿಲ್ಲ ಗುರು, ನಾವು ನೋಡಿರುತ್ತೆ ಹೇಳಕ್ಕೆ. ನಮ್ಗೇನ ಮ್ಯಾಟ್ರ್ ಆಗಿರ್ಬಹುದು, ಹೇಳಕ್ ಆಗಲ್ಲ. ನಮ್ಗೆ ನಿಮ್ಗೆ ಗೊತ್ತಿರಂಗೆ ದೆವ್ವ ಐತಾ ಇಲ್ವಾ ಇಲ್ಲಿ? ಇರ್ಬಹುದು, ಇರ್ದಲೇ ಇರ್ಬೋದು, ಹೇಳಕ್ ಆಗಲ್ಲ. ನಾವು 50-50 ಅಂತ ಹೇಳ್ತೀವಿ. ಇದೆ ಅಂತ ನಿಮಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗೈತಾ? ಅಂದ್ರೆ ಏನೋ ನೋಡಿದೀರಾ ಇಲ್ಲ? ನಮ್ಗೆ ಅದೇ ಗಾಡಿ ಒಂದೇ ಎಕ್ಸ್ಪೀರಿಯನ್ಸ್ ಆಗಿರೋದು, ನೋಡಿರೋದು ಅದೇನು ಎಕ್ಸ್ಪೀರಿಯನ್ಸ್ ಅದೇನು ಸರಿ ಗೊತ್ತಾ? ಪ್ರಾಪರ್ಟಿಗೆ ಇವಾಗ ಯಾರು ಓನರ್? ಗೌರ್ಮೆಂಟ್ ಇದೆಲ್ಲ ಇಷ್ಟಕ್ಕೂ ಇದು ಕಾಟರ್ಸ್ ಎಲ್ಲ ಎಲ್ಲ ಟೋಟಲ್ ಫುಲ್ ಎಷ್ಟು ಜಾಗ ಇದೆ ಎಲ್ಲ ಎಚ್ಚರಿಕೆ ಸೆಂಟ್ರಲ್ ಗೌರ್ಮೆಂಟ್ ಏನಕ್ಕೆ ನಿಂತೋಗಿದ್ದು? ಹಿಂಗೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಎಲ್ಲ ಮುಂದಾಗ್ಬಿಟ್ಟು ಎಲ್ಲ ಲಾಸ್ ಮಾಡಿ ಮುಚ್ಬಿಟ್ಟಿದೆ. ಇದು ಕಾಟರ್ಸ್ ಮತ್ತೆ ಅದೇ ಎಂಪ್ಲಾಯೀಸ್ ಎಲ್ಲ ಎಂಪ್ಲಾಯ್ ಖಾಲಿ ಮಾಡ್ಕೊಡೋದು. ಯಾವಾಗ HMT ಫ್ಯಾಕ್ಟ್ರಿ ಕ್ಲೋಸ್ ಆಯ್ತು ನಾವು ಕ್ವಾರ್ಟರ್ಸ್ ಯಾರು ಇರ್ತಾರೆ, ಅವ್ರ ಕೆಲಸ ಎಲ್ಲ ಇರ್ತದೆ, ಸಂಬಳ ಕೊಡ್ತಾರೆ. ಕ್ವಾರ್ಟರ್ಸ್ ಕಾಲೇಜ್ ಎಷ್ಟು ವರ್ಷ ಆಯ್ತು? ಅವೆಲ್ಲ 10 ವರ್ಷ ಮೇಲೆ ಆಗುತ್ತೆ. ಮತ್ತೆ ಹೊಡೆದಾಕ್ಬೋದಾಗಿತ್ತಲ್ಲ ಅಂತ ನನಗೆ. ಪರ್ಮಿಷನ್ ಕೊಟ್ಟಿಲ್ಲ, ಪರ್ಮಿಷನ್ ಕೊಟ್ಟು ಹೊರಗಾಗ್ತದೆ. ಏನೇನು ನಡೆದೈತೆ ಅಂತ ನೀವು ಒಳಗಡೆ ಎಲ್ಲ? ಎಲ್ಲ ಕಿಕ್ಕಿ ಬಾಗಿಲು ಏನಿಲ್ಲ, ಸುಮ್ಮನೆ ಎಲ್ಲ ಬಿಲ್ಡಿಂಗ್ ಇತ್ತು, ಎಲ್ಲ ಕಿತ್ತಾಕೋರೆ ಬಾಗಿಲು ಕಿಟಕಿ ಏನೂ ಇಲ್ಲ. ಐತಿ ನಾವೆಲ್ಲ ಕಾಲೇಜ್ ಸ್ಟೂಡೆಂಟ್ ಈಗ ನಾವು ಹಿಂಗೆ ಬರ್ತಿದ್ವಿ, ಯಾರು ಇಲ್ಲೆಲ್ಲ ಇದು ದೇವ ಇರತ್ತೆ ಅದು ಇರತ್ತೆ ಅಂತ. ಯಾರು ನೋಡೋದು ನೋಡಿದ್ರು ಅಷ್ಟು, ನಾವಂತೂ ಯಾವತ್ತು ನೋಡಿಲ್ಲ. ಬೆಳ್ಳೆ ರಾತ್ರಿ ಇಲ್ಲೇ ನೈಟ್ ಡ್ಯೂಟಿನೇ ಇಲ್ಲ. ಇರ್ತೀವಿ. ಎಲ್ಲಿರ್ತೀರ? ಒಳಗಿರ್ತೀರ? ಇದು ತನಕ ಒಂದ್ಸರಿನೂ ದೇವದು ಆ ಥರ ಏನು ಗೊತ್ತಾಗಿಲ್ಲ. ಹೇಳ್ತಾರೆ, ನಾವು ಯಾವತ್ತು ನೋಡಿಲ್ಲ, ರಾತ್ರಿ ಇಲ್ಲೇ ಇರ್ತೀವಿ, ನಾವು ಯಾವತ್ತು ನೋಡಿಲ್ಲ. ನಮಗೆ ನೋಡಿದ್ರೆ ಗೊತ್ತಾಗೋದು. ನಾವು ಪಕ್ಕ ನಾವು ಕನ್ಫರ್ಮ್ ಆಗಿ ನೋಡಿದ್ರೆ ಅವನು ಹೇಳ್ಬೋದು, ದೇವ ಐತೆ, ದೇವ ಐತೆ, ಅಲ್ಲಿ ಕಿರ್ತದೆ, ಇಲ್ಲಿ ಸೌಂಡ್ ಆಗುತ್ತೆ, ಅಲ್ಲಿ ಬರ್ತದೆ ಅಂತ ಹೇಳ್ತಾರೆ. ನಮಗೆ ಒಬ್ಬನೇ ಇರ್ತೀರ? ನೈಟ್ ಇಬ್ಬರು ಇರ್ತೀವಿ, ನೈಟ್ ಇಬ್ಬರು ಡೇ ಎಲ್ಲ ಹೋಗ್ತೀವಿ. ಇಲ್ಲೇ ಮಲಗೋದು, ಸುಮ್ಮನೆ ಎಲ್ಲ ಕತ್ತಾರೆ. ಮಲಗಾಗಿ ಕುತ್ಕೊಂಡು ಇರ್ತೀವಿ ಅಷ್ಟೇ, ಟೈಮ್ ಪಾಸ್ ಮಾಡ್ಕೊಂಡು. ಮೊಬೈಲ್ ಗಾಡಿ ಎಲ್ಲ ಇದೆ. ನಮ್ಮ ಸೇಫ್ಟಿ 20 ಟೈಮಲ್ಲಿ ಇಲ್ಲ, ಅವು ನಮ್ಮ ಸೇಫ್ಟಿ ನಾವು ಸೇಫ್ಟಿ. ಸುಮ್ಮನೆ ಬರೀ ಕಟ್ಟತ್ತೆ. ನಾವಂತೂ ನಾವು ಬಂದು 4-5 ವರ್ಷ ಆಯಿತು, ನಾವು ಯಾವತ್ತಿಗೂ ಸೌಂಡ್ ಕೇಳಲಿಲ್ಲ, ಒಂದು ನೋಡಲಿಲ್ಲ. ನೀವು ಕೇಳಿದ್ದೀರ ಹೋಗ್ತಾನೆ? ಇಲ್ಲಿ ಹೇಳ್ತಾರೆ ಕೆಲವು ಜನ, ನಮಗೆ ಹಳಬರು ಹೇಳ್ತಾರೆ, ನಾವು ಯಾವತ್ತೂ ಸೌಂಡೇ ಕೇಳಿದ್ವಿ. ಮೇನ್ ವಾಚ್ ಫ್ಯಾಕ್ಟ್ರಿ ಇದೆ ಏನಂತ ಇಲ್ಲಿ ಕೆಲಸ. ಏನಾಯ್ತು? ಝೊಮ್ಯಾಟೊ ಸೈಡಾಗಿ ಕುರಿಮರಿ ಓಡಾಡ್ತಂತೆ, ಅವ್ನು ಹಿಂದೆನೆ ಹೋಗಿ ಅವ್ನು ಹಿಂದೆನೆ ಬರೋವಂತೆ. ಅಲ್ಲ ಅಪಾರ್ಟ್ಮೆಂಟ್ದಾಗ ನಮ್ಮ ಕಡೆಗೆ ಏನೋ ಕಂಡಿಲ್ಲ. ನಾವೇ ಯಾವತ್ತು ನೋಡಿಲ್ಲ, ಸೌಂಡೇ ಕೇಳಿಸ್ಕೊಂಡಿಲ್ಲ ನಾನಂತ ಹೇಳ್ತಾರೆ. ಟೀ ಅಂಗಡಿಯವನು ಹೇಳ್ತಿದ್ದ, ಹಾಂ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ನಡೆದೈತೆ, ಮಾಟ ವಿಡಿಯೋ ಗಿಡಿಯೋ ಎಲ್ಲ ತೋರಿಸ್ದ, ಗೊಂಬೆ ಗಿಂಬೆ ಎಲ್ಲ ಇಕ್ಕಿ ಮಾಟ ಅದನ್ನೆಲ್ಲ ತೋರಿಸ್ತಿದ್ದ. ಯಾಕೆ ಇಲ್ಲಿ ಯಾವುದೋ ಮೂರಲ್ಲಿ ಯಾವುದೋ ಒಂದು ಅಂಗಡಿ ಇದೆ. ಸೆಂಟ್ರಲ್ ಒಂದು ಮುಸ್ಲಿಮ್ಸ್ ಆಯ್ತು ಹೊರಿಬೇಕು, ಮುಸ್ಲಿಮ್ಸ್ ಬಂದಿದ್ನಲ್ಲ ಸೆಂಟ್ರಲ್, ಅವರು ಯಾವನೇ ಅವೆಲ್ಲ ಮಾಡೋದು, ನೀವು ಯಾರು ಮಾಡೋದು, ಆಯಮ್ಮನ ಮಾಡೋದು, ಅಯ್ಯಮ್ಮನ ಮಾಡೋದು, ನಾನು ಮಾಡಿರೋದು ಮುಸ್ಲಿಮ್ಸ್. ಅವ್ನು ಒಳಗಡೆ ಹೋಗಿದ್ದ. ಅದೇ ಸರ್ ಪರ್ಮಿಷನ್ ಇಲ್ಲ ಅಲ್ಲ ಅಲ್ಲಿ. ಫೋಟೋ ಶೂಟ್ ಮಾಡೋಕ್ಕೆ ಅವ್ರಿಗೆ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಬೇಕಾದ್ರೆ ನೀವು ಆಫೀಸ್ ಹೋದ್ರೆ 50,000 ಕರ್ಸ್ಕೊಂಡು ನೀವು ಏನು ಬೇಕಾ ಫೋಟೋ ಇದು ಮಾಡ್ಬೋದು, ಫೋಟೋ ಶೂಟ್ ಮಾಡ್ಬೋದು. ಜಾಗ ಬಿಡ್ತೇವೆ. 50,000 ಕಟ್ಬೇಕು. ಒಂದು ದಿವಸಕ್ಕೆ ಬೆಳಗ್ಗೆ 6 ಸಾಯಂಕಾಲ 6ಗೆ 50,000 ಕಟ್ಬಿಟ್ಟು ಶೂಟಿಂಗ್ ಅದು ಮಾಡೋದು. ಕರೆಂಟ್ ಇಲ್ಲ, ನೀರಿಲ್ಲ, ಏನಿಲ್ಲ, ಸುಮ್ಮನೆ ಖಾಲಿ ಜಾಗ. ಅವರೇ ಪ್ಲೇಸ್ಗೆ 50,000 ರೂಪಾಯಿ ಪರ್ ಡೇ ಒಂದು ದಿನಕ್ಕೆ. ನೋಡ್ತಾರೆ, ತಂಗು ಹೋಗ್ತಾರೆ ಜನ ಒಳಗೆ ಮಾತಾಡ್ತಾರೆ. ಹುಡುಗ ಹುಡುಗಿರು ಅವರು ಇವರು ನಿಮ್ಮನ್ನು ನೋಡಕ್ಕೆ ಬರೋರೆಲ್ಲ ಬರ್ತಾರೆ ಇರ್ತಾರಲ್ಲ, ಏನಿದೆ ನೋಡಕ್ಕೆ, ಏನಿದೆ ಏನಿಲ್ಲ, ಖಾಲಿ ಬಿಲ್ಡಿಂಗ್. ಅಲ್ಲಿ ಖಾಲಿ ಬಿಲ್ಡಿಂಗ್ ಕಿಕ್ಕಿಳೆಲ್ಲ ಓಪನ್ ಆಗಿ ಕಿತ್ತಾಕೋದು ಬಾಗಿಲು. ಬಿಲ್ಡಿಂಗ್ ಇಷ್ಟೇ ಸಾಕು. ದೊಡ್ಡ ಗೋಡಂಬಿ ಒಳಗೆ ಗೋಡಂಬಿ ದೊಡ್ಡ ಗೋಡಂಬಿ ಎಲ್ಲ ಶುದ್ಧ ಮಾಡೋದು, ಸ್ವಚ್ಛ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ಕೊತಾರೆ. ಯಾವ ಥರ ಬೇಕು ಆ ಥರ ಬಾಡಿಗೆ ಕಟ್ಟಬೇಕು, ಜಾಗಕ್ಕೆ ಬಾಡಿಗೆ ಕಟ್ಟಬೇಕು. 50,000 ಕಟ್ಟಿದಾಗ ಇಡೀ HMT ಕ್ಲೋಸ್ ಮಾಡ್ತಾರೆ. ಎಲ್ಲಿ ಬೇಕಾದ್ರೆ ಎಷ್ಟು ಜನ ಮಾಡಿದೆ ಮತ್ತು ಟಾಕ್ಸಿಕ್ ಇಲ್ಲೇನ ನಡೆದಿದ್ದು?
ಟಾಕ್ಸಿಕ್ ಟ್ರೈಲರ್. ಹಿಂದೆ ಅಲ್ಲ ಅದು ಕಂಪೌಂಡ್ ಟ್ಯಾಕ್ಸಿ ಇದು ಫ್ಲಾಟ್ 50 ಎಕರೆ ಐತೆ ಇದು. ಸೆಕ್ಯೂರಿಟಿಗಳು ನಿಮಗೆ ಸೆಕ್ಯೂರಿಟಿಗಳು ನಮಗೆ ಯಾರು ಬಂದರೆ ಇದನ್ನೇ ಬಂದ ಯಾರು ಬರ್ತಾರೆ ಒಂದು ನಿಮಿಷ ಬಂದು ನೋಡ್ತೀವಿ ಏನಪ್ಪ ಅಂದ್ರೆ ನೀವು ನೋಡೋಂಗೆ ಏನಿಲ್ಲ. ನಾವು ನೈಟು 2 ಗಂಟೆ 3 ಗಂಟೆಗೆಲ್ಲ ಜೋರ ಆಗ್ತೀವಿ, ನಮಗೇನು ಕಾಣಲಿಲ್ಲ. ಯಾರು ಹೇಳಿದ್ರೆ ಮಾತ್ರ ಕೇಳ ಕಣ್ಣಾಗ ನೋಡಬೇಕು, ನಾವು ಕಣ್ಣಾಗ ನೋಡಿದ್ರೆ ಕನ್ಫರ್ಮ್ ನಾವು ಕಣ್ಣೆಲ್ಲ ಓದಿದ್ವಿ. ಒಳಗಡೆಗೆ ಎಷ್ಟು ಅವನಿಗೆ ಬರ್ತದೆ ಅಗ್ರತ್ತು ಇಲ್ಲ, ರಾತ್ರಿ 6-7 ಗಂಟೆ ಬಂದಿದೆ ಅದೇ ಸುಮ್ಮನೆ ನೋಡೋಣ ಯಾವ ಥರ ಬಂತು ಯಾವ ಥರ ದಯಮಾಡ ತಗಪ್ಪ. ನಾವು ವಿಚಾರಿಸಿದ್ವಿ ಒಂದ್ 2-3 ಕಡೆ. ಇಬ್ರು ಸೆಕ್ಯೂರಿಟಿ ಗಾರ್ಡ್ಸ್ ಇದ್ರು, ಪ್ಲಸ್ ಇಬ್ರು ಇಲ್ಲೇ ಲೋಕಲ್ ಅಣ್ಣಂದಿರಿದ್ರು. ಇಬ್ರು ಅದೇ ನಮಗ್ ಕತೆ ಹೇಳಿದಾರೆ ಅಷ್ಟೇ, ನಾವ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಾನೆ ಹೇಳ್ತಿರೋದು. ಅವ್ರ ಕತೆ ಅದೇ ಗಾಡಿ ನಿಂತ್ಕೊಂಡಿದ್ದು ಅಂತ ಹೇಳಿದ್ರು ಅಷ್ಟೇ. ಮತ್ತೇನೋ ರಾತ್ರಿ ಎಲ್ಲ ಓಡಾಡ್ಬೇಡ್ರಿ ಅಂತಾನೆ ಹೇಳ್ತಾವ್ರೆ. ಒಂದ್ ಅಣ್ಣ ಬಂದು 5 ಗಂಟೆ ಮೇಲೆ 4 ಗಂಟೆ ಮೇಲೆಲ್ಲ ಇಲ್ಲಿ ಕಾಣಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಗಾಡಿ ಸ್ಟಾಪ್ ಆಗತ್ತೆ, ಅದಾಗತ್ತೆ, ಇದಾಗತ್ತೆ, ಬ್ಲ್ಯಾಕ್ ಮ್ಯಾಜಿಕ್ ಅದು ಇದು ಅಂತ. ಅವರು ನೋಡಿಲ್ವಂತೆ ಯಾವತ್ತು, ಬಟ್ ಅದೇ ಇವ್ರು ಕೇಳಿರೋದನ್ನ ನಮ್ಗೆ ಹೇಳಿದ್ದು ಅವ್ರ ಮನೆಯವರು. ಅವ್ರಿಗೂ ಏನೋ ಗೊತ್ತು, ಅವ್ರು ಏನೋ ಮುಚ್ಚಿಡ್ತಾವ್ರೆ, ಏನೋ ಮುಚ್ಚಿಡ್ತಾವ್ರೆ ವಾಚ್ಮೆನ್ ಗೊತ್ತಾಗೋದು. ಒಬ್ಬ ವಾಚ್ಮೆನ್ ಬಗ್ಗೆ ನಾವು ನೋಡಿಲ್ಲ, ಬಟ್ ನಾವು 4 days ಇಂದ ಎಕ್ಸ್ಪ್ಲೋರ್ ಮಾಡೋ ಟೈಮಲ್ಲಿ ಒಬ್ಬ ಆ ಕಡೆ ಕೂತಿರೋನು ವಾಚ್ಮೆನ್ ಮಾತ್ರ ನಮ್ಗೆ 4 ದಿನನೂ ಕಾಣಿಸ್ಕೊಂಡಿದ್ದಾನೆ. ಅವನೇನೋ ಮುಚ್ಚಿಡ್ತಿದ್ದಾನೆ. ಇಲ್ಲಿರೋರೆಲ್ಲ ಅವ್ರಿಗೆ ಏನೋ ಸತ್ಯ ಗೊತ್ತು. ಅವ್ನು ವಿಡಿಯೋ ಮಾಡ್ಕೊಳಕ್ ಬಿಟ್ಟಿಲ್ಲ ಲಾಸ್ಟ್ ಅಲ್ಲಿ.